ಹೌದು. ನೀವು ಬರ್ದೆ ಕಾಲ್ ಪಿಕ್ ಮಾಡದೇ ಇದ್ದಿದ್ದು ನೋಡಿ ಬೇರೆ ಏನೋ ಕಾರಣ ಇರ್ಬೋದು ಅಂತ ಅನ್ಕೊಂಡ್ವಿ, ಆದರೆ ಇಷ್ಟು ದೊಡ್ಡ ಕಾರಣ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ, ಇದ್ಯಾವುದು ನನಗೆ ಗೊತ್ತಾಗದೆ ನಾನು ಬ್ಯಾಕ್ ಟು ಬ್ಯಾಕ್ ನಿಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದೆ. ಅಯ್ಯೋ ಸಾರಿ. ಯಾಕೆ ಆಕ್ಚುಲಿ ನಾವೇ ಇನ್ಫಾರ್ಮ್ ಮಾಡ್ಬೇಕಿತ್ತು. ಆ ಕ್ಷಣದಲ್ಲಿ ನಮ್ಗದ್ಯಾವುದೂ ನೆನಪಾಗ್ಲಿಲ್ಲ. ಅಕ್ಕ ತಂಗಿ ಇಬ್ರು ರಾಮ ಲಕ್ಷ್ಮಣನ್ ಥರ ಇದ್ರು. ಅವ್ರ ನಡುವೆ ಈ ಥರ ಎಲ್ಲ ನಡೆದಿದೆ ಅಂತ ಹೇಳೋಕ್ಕಾಗದೆ ನಾನೇ ಸುಮ್ಮನಾಗ್ಬಿಟ್ಟೆ. ಇಲ್ಲಿ ಏನಾಗಿದೆ ಏನಾಗ್ತಿದೆ ಅನ್ನೋ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ನಾವು ತುಂಬ ಪ್ರೀತಿಸಿದವ್ರ ಜೊತೆನೆ ಜಾಸ್ತಿ ಜಗಳ ಆಡ್ತೀವಿ ಅನ್ನೋ ಮಾತೇ ಇದೆ. ನೀವು ನಿಮ್ಮ ಅಕ್ಕನ ತುಂಬ ಪ್ರೀತಿ ಮಾಡ್ತೀರಲ್ಲ, ಅದಕ್ಕೆ ಈಗೆಲ್ಲ ಆಗುತ್ತೆ ಸಿಂಧು ಅವರೇ. ತಲೆ ಕೆಡಿಸ್ಕೋಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಹಾಗೆ ಅನ್ಕೋತಾ ಇದ್ದೀನಿ. ಅದನ್ನ ಯಾಕೆ ಇಷ್ಟೊಂದು ಡಲ್ಲಾಗಿ ಹೇಳ್ತಿದ್ದೀರಾ ನೀವು? ನೋಡಿ, ನೀವು ಎಲ್ಲದನ್ನೂ ಇಲ್ಲಿ ತನಕ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀರಾ. ಇದನ್ನು ಹಾಗೆ ಅನ್ಕೊಳ್ಳಿ, ಸ್ವಲ್ಪ ನಿರಾಳ ಅನ್ನಿಸ್ಬೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಬಟ್ ಇವ್ರು ಕೇಳ್ತಾನೆ ಇಲ್ಲ. ಹೆಣ್ಮಕ್ಳು ಅಂದ್ರೇನೆ ಹೀಗೆ ಅಲ್ವಾ, ಸಣ್ಣ ಸಣ್ಣ ವಿಚಾರನೂ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾನೆ ಇರ್ತಾರೆ. ಹಾಗೇನೂ ಇಲ್ಲ, ಅದು ರಾತ್ರಿ ಸ್ವಲ್ಪ ನಿದ್ರೆ ಇಲ್ಲ ಅಲ್ವಾ, ಅದಕ್ಕೆ ಟಯರ್ಡ್ ಆಗಿದ್ದೀನಿ ಅಷ್ಟೆ. ನಿದ್ದೆ ಇಲ್ದೆ ಟಯರ್ಡ್ ಆಗಿರೋ ತರ ಕಾಣಿಸ್ತಾ ಇಲ್ವಲ್ಲ? ನಿಮ್ ಮನ್ಸಲ್ಲಿ ಬೇರೆ ಏನೋ ಇದೆ. ಯಾಕೆ ನೀವು ಮೊದ್ಲಿನ ತರ ಮನ್ಸ್ ಬಿಚ್ಚಿ ಮಾತಾಡ್ತಾ ಇಲ್ಲ? ನಿಮ್ಮನ್ ಹೀಗ್ ನೋಡಕ್ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಕ್ಕ. ಮೋಸ್ಟ್ಲಿ ಡಾಕ್ಟರ್ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಪ್ರಕೃತಿ, ನೀವೆಲ್ಲ ಮೆಡಿಸಿನ್ಸ್ ಕರೆಕ್ಟಾಗಿ ತಗೋತಾ ಇದ್ದೀರಲ್ವಾ? ತಗೋತಿದ್ದೀನಣ್ಣ. ಟ್ಯಾಬ್ಲೆಟ್ನ ನಾನ್ ಮರೆತ್ರೂ ಶರತ್ ಅವ್ರು ಮರಿತಾ ಇಲ್ಲ. ವೆರಿ ಗುಡ್ ಶರತ್, ಹೀಗೆ ಯಾವಾಗಲೂ ಕೇರ್ ಮಾಡ್ತಾ ಇರಬೇಕು. ಖಂಡಿತವಾಗ್ಲೂ ಮಾಡ್ತೀನಿ. ನನಗಾದರೂ ಪ್ರಕೃತಿನ ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ? ಪ್ರಕೃತಿ ಖುಷಿಯಾಗಿರೋದಷ್ಟೇ ನನಗೆ ಬೇಕಾಗಿರೋದು. ಒಂದೊಂದ್ಸರಿ ನನಗನ್ಸುತ್ತೆ ನಮ್ಮಿಬ್ಬರ ಮಧ್ಯೆ ಮಗು ಆದರೂ ಯಾಕೆ ಬೇಕು ಅಂತ. ಆ ಮಗುಗೋಸ್ಕರ ಪ್ರಕೃತಿ ಎಷ್ಟೆಲ್ಲ ಮಾತು ಕೇಳಿಸ್ಕೊಂಡ್ಲಲ್ಲ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ. ಈಗ ಆ ದಿನ ಎಲ್ಲ ಹೋಯ್ತು. ಈಗೇನಿದ್ರು ಗಂಡ ಹೆಂಡತಿ ಮಗು ಜೊತೆ ಆಟ ಆಡೋ ಸಮಯ ಅಲ್ವಾ ಸಿಂಧು ಅವರೇ? ಹೌದು. ನೀವಿ ವಿಚಾರನೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ಮೇಲೆ ನಿಮ್ಮಿಬ್ರು ಮಧ್ಯ ಬರೀ ಖುಷಿನೇ ಇರ್ಬೇಕು. ಇಲ್ಲ ಸಿಂಧು ಅವರೇ, ಜಗಳ ಆಗತ್ತೆ. ಮಗುನ ನಾನ್ ಎತ್ಕೋತೀನಿ, ಅಪ್ಪ ಅಂತ ಮೊದ್ಲು ಕರಿ, ಅಮ್ಮ ಅಂತ ಮೊದ್ಲು ಕರಿ, ಡೈಪರ್ ನೀನ್ ತೆಗಿ ನಾನ್ ತೆಗಿಯಲ್ಲ ಅಂತ ಜಗಳ ಆಡ್ತಾ ಇರ್ತೀರಾ. ಈ ತರ ಜಗಳ ಆದ್ರೆ ದಿನಕ್ ಒಂದ್ಸಲ ಅಲ್ಲ, ದಿನ ಪೂರ್ತಿ ಜಗಳ ಆದ್ರೂ ಪರವಾಗಿಲ್ಲ. ಅದ್ ಸರಿ, ಇವಾಗ ಈ ತರ ಜಗಳ ನೀವಿಬ್ರು ಯಾವಾಗ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದೀರಾ? ಸಿಂಧು ಅವರೇ ಹೇಳಿ, ಕೇಳ್ತಾ ಇದಾರಲ್ಲ. ಆದಷ್ಟು ಬೇಗ ಆದ್ರೆ ನಾವಿಬ್ರು ಒಟ್ಟಿಗೆ ಅಪ್ಪ ಆಗ್ಬೋದು. ನಾನು ಅದೃಷ್ಟ ಮಾಡಿಲ್ಲ, ಯಾಕಂದ್ರೆ ಇದಕ್ಕೆ ಉತ್ತರ ಈಗಾಗ್ಲೇ ಇಶಾನಿ ಕೊಟ್ಟಿದ್ದಾಳೆ ವಿರಾಟ್. ಈ ವಿಷಯ ನಿಮಗ್ ಗೊತ್ತಾದ್ರೆ ಈಗ ಪ್ರಕೃತಿ ಅನ್ಭವಿಸ್ತಿರೋ ಕಷ್ಟನ ನಾನ್ ನನ್ ಕೊನೆ ಉಸಿರಿರೋವರೆಗೂ ಅನ್ಭವಿಸ್ಬೇಕಾಗತ್ತೆ. ಸಿಂಧು ಅವರೇ ಯಾಕೆ ಮಾತಾಡ್ತಾ ಇಲ್ಲ? ಯಾವಾಗ ಅಂತ ಹೇಳಿ. ಇಂಥ ವಿಷಯನೆಲ್ಲ ನಮ್ಮ ಮುಂದೆ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಏನಿದ್ರು ಇದನ್ನೆಲ್ಲ ನೀವು ಪ್ರೈವೇಟಾಗಿ ಡಿಸ್ಕಸ್ ಮಾಡ್ಕೋಬೇಕು. ಸಿಂಧು ಅಕ್ಕನ್ ನೋಡ್ತಿದ್ರೆ ನಾಚಿಕೆ ಪಡ್ಕೊಳ್ಳೋ ತರ ಕಾಣಿಸ್ತಾ ಇಲ್ವಲ್ಲ?